ಬಳಸಲಿಕ್ಕಾಗಿ ಅಂತಾನೆ ನಮ್ದವರು ನಮ್ಮ ಈ ಇವತ್ತಿನ ಹೀರೋ. ಅವರಿಗೆ ಯಾರಾದ್ರೂ ನಿವೃತ್ತರಾಗ್ತಾ ಇದ್ರೆ ಅಂದ್ರೆ ಯಾರು ನಂಬಲ್ಲ. ಒಳ್ಳೆ ಮದುಮಕ್ಕಳ ತರ ಇಬ್ಬರು ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ. ಈಗ ತಾನೇ ಮದುಮಗ ಮತ್ತು ಮದುಮಣಗಿತ್ತಿಯರ ಹಾಗೆ ಶೋಭಿಸ್ತಾ ಇದ್ದಾರೆ. ಅದೇನು ಮದುವೆಗೆ ಬಂದಿದ್ದೀವೋ 60ನೇ ವರ್ಷದ 60ರ ಅಭಿನಂದನೆ ಬಂದಿದ್ದೀವೋ ಗೊತ್ತಾಗ್ತಾ ಇಲ್ಲ. ಅಷ್ಟು ಕಳೆಕಳೆಯಿಂದ ಅವರು ವಿರಾಜಮಾನರಾಗಿದ್ದಾರೆ ವೀರೇಶ್ ಅವರು. ಹಾಗೆ ಇಲ್ಲಿ ಅವರ ಹೆಸರೇ ಎಸ್ ವೀರೇಶ್. ಎಸ್ ಅಂದ್ರೆ ಎಲ್ಲದಕ್ಕೂ ಎಸ್. ಅದಕ್ಕೆ ಇದಕ್ಕೆ ಅಂತೆಲ್ಲ ಎಲ್ಲಿ ಒಳಿತಿರ್ತದೋ ಅದಕ್ಕೆಲ್ಲ ಎಸ್. ಅವರು ಸರ್ವದಯತೆಗೆ, ಸುಸಂಸ್ಕಾರಯುತವಾದ ನಡೆನುಡಿಗಳಿಗೆ, ಸದಾ ಸರ್ವದ ಮಾನವೀಯವಾದ ಸದ್ವರ್ತನೆಗಳಿಗೆ, ಮನುಷ್ಯತ್ವದ ದುಡಿತ ಮಿಡಿತಗಳಿಗೆ ಹೆಸರಾದವರು ಶ್ರೀಯುತ ಎಸ್ ವೀರೇಶ್ ಅವರು. ಎಸ್ ವೀರೇಶ್ ಅವರು ನನಗೆ ದಸರಾ ಕವಿಗೋಷ್ಠಿಯ ಕಮಿಟಿಯಲ್ಲಿ ಅಧಿಕಾರಿಯಾಗಿ ಆತ್ಮೀಯರಾದರು. ಅವರ ಕಾರ್ಯಕ್ಷಮತೆ, ದಕ್ಷತೆ, ಪ್ರಾಮಾಣಿಕತೆಯನ್ನು ನಾನು ಅವತ್ತು ಅಂದೇ ಗುರುತಿಸಿ ಗೌರವಿಸಿದವರು. ನಾನು ನಿಮ್ಮ ಸ್ನೇಹಿತರು ಯಾರು ಹೇಳಿ ಅಂದಾಗ ಅವರು ನಾಗರಾಜ್ ಬೈರಿ ಸರ್ ಅವರ ಹೆಸರು ಹೇಳಿದರು. ನೀನು ಏನು ಅಂತ ಹೇಳ್ತೀನಿ, ನಿನ್ನ ಗೆಳೆಯನನ್ನ ಪರಿಚಯಿಸುವಂತ ಒಂದು ಮಾತಿದೆ. ನಾಗರಾಜ್ ಬೈರಿ ಅಂತಂದ್ರೆ ಅದು ಅತ್ಯಂತ ಮೌಲ್ಯಾಧಾರಿತ ಬದುಕಿನ ಒಂದು ದೊಡ್ಡ ಜೀವನದಿ. ಅಂತವರು ನನ್ನ ಗೆಳೆಯ ಅಂತ ಹೇಳಿದ್ರೆ ನಾನು ಮುಂದೆ ಮಾತಾಡಲಿಲ್ಲ. ಅವರ ಬಗ್ಗೆ ಎಲ್ಲ ಒಳಿತಾದ ಅಭಿಪ್ರಾಯಗಳನ್ನು ನನ್ನ ಮನಸ್ಸಿನಲ್ಲಿ ಮೂಡಿದೆ. ಅವರು ಯಾವಾಗಲೂ ವಿಶೇಷವಾಗಿ ದೊಡ್ಡವರೊಂದಿಗೆ, ಚಿಕ್ಕವರೊಂದಿಗೆ ರಘುಮುಖದೊಂದಿಗೆ ಬೆರೀತಾರೆ. ಆತ್ಮೀಯತೆಯ ಸಾಕಾರ ಮೂರ್ತಿಯವರು. ಅದನ್ನ ನೋಡೋದೆಲ್ಲ ನಮಗೆ ಖುಷಿ ಆಗುತ್ತೆ. ನೋವುಗಳಿಗೆ, ನಲಿವುಗಳಿಗೆ ಸದಾ ಸ್ಪಂದಿಸ್ತಾ, ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಸದಾ ಕ್ರಿಯಾಶೀಲ ಸಂಪನ್ನರಾಗಿ ತೊಡಗಿಸ್ಕೊಳ್ತಾ ತಮ್ಮ ಕರ್ತವ್ಯವನ್ನು ಮಾಡ್ಕೊಳ್ತಾ ಬಂದಂಥವ್ರು. ಕಾಯಕದಲ್ಲೇ ಕೈಲಾಸವನ್ನ ಕಂಡಂಥವ್ರು. ಅದನ್ನ ಕಾಯಕವನ್ನೇ ನಂಬಿ ನಡೆದುಕೊಂಡು ಅದರಲ್ಲೇ ತನ್ನ ಪರಮ ಗಂತವ್ಯವನ್ನ ಕಂಡುಕೊಂಡಂಥವ್ರು. ಒಂದೇ ಒಂದು ಕಪ್ಪು ಕಳಂಕವಿಲ್ಲದೆ 35 ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತಂದ್ರೆ ಅವ್ರಿಗೆ ನಾವು ನೀವು ಹ್ಯಾಟ್ಸಪ್ ಹೇಳಲೇಬೇಕು, ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇವತ್ತಿನ ದಿವಸ ಒತ್ತಡಗಳ ನಡುವೆ ನಾವೆಲ್ಲ ಸರ್ಕಾರಿ ನೌಕರರಾದವರಿಗೆ ಅದರ ಅರಿವು ಇರ್ತದೆ, ಎಷ್ಟು ತೀವ್ರತೆಯಾದಂತಹ ಒತ್ತಡಗಳಲ್ಲಿ ಕೆಲಸ ಮಾಡ್ತೀವಿ ಅಂತ. ಕಳಂಕರಹಿತವಾಗಿ ಇವತ್ತು ನಿವೃತ್ತಿ ಆಗಿಬಿಟ್ರೆ ಕಡಲೊಂದನ್ನು ಈಜಿ ಆಚೆ ದಡ ಮುಟ್ಟಿದ ಹಾಗೆ, ಹಬ್ಬ ಅಂತದ್ದು ಉಸಿರು ಬಿಟ್ಟ ಹಾಗೆ ಒಂದು ನಿರಾಳದ ದಡವನ್ನ ಇವತ್ತು ವೀರೇಶ್ ಅವರು ತಲುಪಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಆ ನಿಟ್ಟಿನಲ್ಲಿ ಒಂದು ಕಳಂಕವಿಲ್ಲದೆ ಈ ಕರ್ತವ್ಯದ ಸಮುದ್ರವನ್ನು ದಾಟಿರುವಂತ, ಈಜುಪಟುವಾಗಿರುವಂತ, ಅಲ್ಲೇನು ಅಲೆಗಳಿರಲಿಲ್ಲ, ಬೋರ್ಗರಿತ ಇರಲಿಲ್ಲ ಅಥವಾ ಉಲ್ಕಾಪಾತ ಇರಲಿಲ್ಲ ಅಂತಲ್ಲ ಇದ್ದು, ಅವರು ಈಜುಪಟುವಾಗಿ ಈ ಕರ್ತವ್ಯದ ಕಡಲನ್ನು ಈಜಿ ದಡ ಮುಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಆತ್ಮಪೂರ್ವಕವಾಗಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಶ್ರೀಯುತ ಎಸ್ ವೀರೇಶ್ ಅವರು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರ ಹೆಸರೇ ಒಂದು ಆದರ್ಶವನ್ನು ಸೂಚಿಸುವಂತ, ಸಾಂಕೇತಿಕವಾಗಿ ನಮಗೆ ತಿಳಿ ಹೇಳುವಂತ ಹೆಸರು. ಅಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದ, ನೈತಿಕತೆಗೆ ಮತ್ತೊಂದು ಹೆಸರೇ ಎಂಬಂತಿದ್ದ ಶ್ರೀ ಸಣ್ಣ ಮಾದಪ್ಪ ಮತ್ತು ಶ್ರೀಮತಿ ದಾಕ್ಷಾಯಣಿ ಎಂಬ ಪುಣ್ಯ ದಂಪತಿಗಳ ಸುಪುತ್ರನಾಗಿ ಅವರು ಜನಿಸ್ತಾರೆ. ಅವರಿಗೆ ಒಬ್ಬ ಅಕ್ಕ ಮತ್ತು ಒಬ್ಬ ತಂಗಿ. ಅವರ ಇಬ್ಬರ ನಡುವೆ ಅತ್ಯಂತ ಪ್ರೀತಿಯ ಸಹೋದರನಾಗಿ 1966 ಅಂದ್ರೆ ಇಲ್ಲಿಗೆ ಕರೆಕ್ಟ್ ಸರಿಯಾಗಿ 60 ವರ್ಷಗಳಲ್ಲಿ ಜನಿಸ್ತಾರೆ. ಅತ್ಯಂತ ಪ್ರತಿಭಾವಂತ ಮತ್ತು ಕಷ್ಟ ಸಹಿಷ್ಣು ಅಂತ ವಿದ್ಯಾರ್ಥಿ. ಸ್ವಗ್ರಾಮದಲ್ಲಿಯೇ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಮುಗಿಸಿ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಪ್ರತಿಷ್ಠಿತ ಶಾಲಾ ವಿಲಾಸ ಕಾಲೇಜಿನಲ್ಲಿ PUC ಪೂರ್ಣಗೊಳಿಸ್ತಾರೆ. ನಂತರ ಪ್ರಸಿದ್ಧ ಕಾಲೇಜು ಜಯಚಾಮರಾಜೇಂದ್ರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ BE ಸಿವಿಲ್ ಪದವಿ ಪಡೆದು 1991ರಲ್ಲಿ ಸಹಾಯಕ ಅಭಿಯಂತರರಾಗಿ ಸರ್ಕಾರಿ ಸೇವೆಗೆ ಸೇರ್ತಾರೆ. ಮುಂದುವರೆದು ಲೋಕೋಪಯೋಗಿ ಉಪವಿಭಾಗ KR ನಗರ ಮತ್ತು ಪಿರಿಯಾಪಟ್ಟಣದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ, ಆಮೇಲೆ ನೀರಾವರಿ ಇಲಾಖೆ ವರ್ಣನಾಳ ಉಪವಿಭಾಗದಲ್ಲಿ ಕೆಲಸ ನಿರ್ವಹಿಸಿ, ಅಲ್ಲಿಂದ ಬಿಜಾಪುರ ಜಿಲ್ಲೆಯ ಆಲಮಟ್ಟಿಯ ವಿಶೇಷ ಏನು ಅಂತಂದ್ರೆ ಆಲಮಟ್ಟಿ ಅದು. ಅಲ್ಲಿ ಹೋದವರು ಬಹಳಷ್ಟು ಜನ ಪಾತಾಳಕ್ಕೆ ಹೋಗಿದ್ದಾರೆ, ನನಗೆ ಗೊತ್ತಿದ್ದ ಹಾಗೆ. ಯಾಕಾಗಿ ಅಂದ್ರೆ 2 ವರ್ಷ ಕೂಡ ಕಷ್ಟ ಕೆಲಸ ಮಾಡೋದು. ಅಂಥದ್ದಲ್ಲಿ ಸುದೀರ್ಘವಾದ 14 ವರ್ಷ ಸೇವೆ ಸಲ್ಲಿಸ್ತಾರೆ. ಅದಕ್ಕೆ ಎಷ್ಟು ಅಭಿನಂದನೆಗಳನ್ನು ಹೇಳಿದ್ರು ಕಡಿಮೆನೆ. ಅವರಿಗೆ 14 ವರ್ಷ ಸುದೀರ್ಘ ಸೇವೆಯನ್ನ ತಮ್ಮ ಕ್ಷಮತೆಯ ಕಾರಣದಿಂದಾಗಲೇ ಸಲ್ಲಿಸಿ, ಆ ಅವಧಿಯಲ್ಲಿ ಅವರು ಸುಮ್ಮನೆ ಕೂತವರಲ್ಲ, ಕಾಯಕನೇ ಕೈಲಾಸ ಅಂತ ಅನ್ಕೊಂಡವರು ಆಗಲಿ ಅಂತ ಹೇಳಿದೆ ನಾನು.
ಆಲಮಟ್ಟಿ ಡ್ಯಾಮ್ನ ಮುಂಭಾಗದ 77 ಎಕರೆ ವಿಶಾಲ ಪ್ರದೇಶದಲ್ಲಿ ನೀವು ಹೋದ್ರೆ ಇವತ್ತು ಅವರ ಕಾರ್ಯಕ್ಕೆ ಸಾಕ್ಷಿಗೆ ಅವೆಲ್ಲ ಇದ್ದಾವೆ. ಕಾರಂಜಿ, ಅತಿ ಆಕರ್ಷಕವಾದಂತಹ ಕಾರಂಜಿಯನ್ನ, ಅತಿ ಸುಂದರವಾದಂತಹ ಉದ್ಯಾನವನವನ್ನ, ಬಹುಚಂದದ ಕಮಾನ್ ಗೇಟ್ ಅನ್ನ ಮುಂತಾದ ಅನೇಕ ಜನಮೆಚ್ಚಬಹುದಾದಂತ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಯಬಹುದಾದಂತ ಕಾಮಗಾರಿಗಳನ್ನ ಮಾಡಿ ಅಲ್ಲಿರುವ ಎಲ್ಲರಿಂದ ಸೈ ಎನಿಸಿಕೊಂಡವರು ನಮ್ಮ ಈ ಅಭಿಯಂತರು. ಅದಾದ ನಂತರ 2010ರಲ್ಲಿ ಆಲಮಟ್ಟಿ ಅಣೆಕಟ್ಟೆಯಿಂದ ಮತ್ತೆ ಮೈಸೂರಿಗೆ ಉಪವಿಭಾಗಕ್ಕೆ ವರ್ಗಾವಣೆಗೊಳ್ತಾರೆ. ತದನಂತರದಲ್ಲಿ ಹುಣಸೂರಿನ ಲೋಕೋಪಯೋಗಿ ಉಪವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾರೆ. ಅಲ್ಲಿ ಜನರಿಂದ ಅತ್ಯಂತ ಹೃದಯವಂತ ಅಭಿಯಂತರ ಅಂತ ಶ್ಲಾಘನೆಗಳಿಗಾಗಿ ಸನ್ಮಾನಿಸಲ್ಪಟ್ಟು ಅಲ್ಲಿಂದ ಬೆಳ್ಕೊಡ್ತಾರೆ. 2010ರಲ್ಲಿ ಮೈಸೂರಿನ ಮೂಡ ಕಚೇರಿಗೆ ವರ್ಗವಾಗಿ ಮೈಸೂರು ನಗರದ ಪ್ರತಿಷ್ಠಿತ ಬಡಾವಣೆಯಾದಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಗರ ವಿಜಯನಗರದ 4ನೇ ಹಂತದ 3ನೇ ಘಟ್ಟದಲ್ಲಿ 5 ಎಕರೆ ಪ್ರದೇಶದಲ್ಲಿ ಮೈಸೂರಿಗರು ಮನಸಾರೆ ಅತ್ಯಂತ ಹೃದಯಪೂರ್ವಕವಾಗಿ ಮೆಚ್ಚಬಹುದಾದಂತ ಮುಕ್ತಿಧಾಮವನ್ನು ನಿರ್ಮಿಸಿದ್ದಾರೆ. ಅದು ಜೀವಂತ ಸಾಕ್ಷಿಯಾಗಿ ನಮ್ಮ ಕಣ್ಣಿಗೆ ಎಟಕುವ ದೂರದಲ್ಲಿದೆ. ನೀವೆಲ್ಲ ಹೋಗಿ ಅವರ ಸಾಧನೆಗೆ, ಸಿದ್ಧಿಗೆ ಪರಮ ಸಾಕ್ಷಿಯಾದದನ್ನು ನೋಡಬಹುದು. ಹೀಗೆ ಉತ್ಕೃಷ್ಟವಾದ ಕರ್ತವ್ಯ ನಿಷ್ಠೆಯ ಕಾರಣದಿಂದಾಗಿ 2018ರಲ್ಲಿ ಕಾರ್ಯಪಾಲಕ ಅಭಿಯಂತರ ಹುದ್ದೆಗೆ ಬಡ್ತಿ ಹೊಂದ್ತಾರೆ. KR ನಗರ ವಿಭಾಗದಲ್ಲಿ ಸಮರ್ಪಣೆಯಿಂದ ಕಾರ್ಯನಿರ್ವಹಿಸ್ತಾರೆ. ಮತ್ತೆ ಮೈಸೂರಿನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗಕ್ಕೆ 2024ರಲ್ಲಿ ವರ್ಗವಾಗಿ ಬರ್ತಾರೆ. ಮತ್ತೆ ಅದೇ ನಿಷ್ಠೆ ಮತ್ತು 2 ವರ್ಷ ಕಾಲ ಶ್ರೇಷ್ಠ ಸೇವೆಯನ್ನು ನಿರ್ವಹಿಸಿ ಒಟ್ಟಾರೆ ಆ 2 ವರ್ಷಗಳು ಸೇರಿದಾಗ 35 ವರ್ಷಗಳ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ಇವತ್ತು ವೃತ್ತಿಯಿಂದ ನಿವೃತ್ತರಾಗ್ತಾ ಇದ್ದಾರೆ, ವಯೋನಿವೃತ್ತಿ. ಶ್ರೀಧರಿಗೆ ಶ್ರೀಮತಿ ಶೋಭಾ ಇಚ್ಛೆಯಿತ್ತು ನಡೆಯುವಂತ ಧರ್ಮಪತ್ನಿ. ಅವರನ್ನ ಸೌಭಾಗ್ಯ ಅಂತ ಕೂಡ ಕರೀತಾರೆ. ಅವರ ಸೌಭಾಗ್ಯವೇ ಅವರಾಗಿರುವಾಗ ಇನ್ಯಾವ ಭಾಗ್ಯವೂ ಅವರಿಗೆ ಬೇಕಿಲ್ಲ ಅಂತ ಸೌಭಾಗ್ಯದ ಒಡೆಯವರು. ಅವ್ರು ಹೇಳ್ತಾ ಇದ್ರು ನನ್ನ ಎದುರಿಗೆ, ನಾನು ಹೇಳ್ತೀನಿ ನನಗೆ ಮಹಾರಾಣಿ ಅಂತ. ಬಹಳ ಜನ ಹೆಂಡತಿಯನ್ನ ದಾಸಿ ಮಾಡ್ಕೊಳ್ತಾರೆ. ದಾಸಿಯ ಗಂಡ ದಾಸನೇ ಆಗೋದು, ದಾಸಿ ಮಾಡ್ಕೊಂಡು ಅವರು ದಾಸರಾಗಿ ಹೋಗ್ತಾರೆ. ಆದ್ರೆ ಇವ್ರು ಮಾತ್ರ ತಮ್ಮ ಹೆಂಡತಿಯನ್ನ ಮಹಾರಾಣಿ ಮಾಡ್ಕೊಂಡು ಈಗ ಮಹಾರಾಜ ತರ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಯಾರು ತನ್ನ ಹೆಂಡತಿಯಿಂದ ರಾಣಿ ಮಾಡ್ಕೊಂಡ್ರೆ ಅವ್ರು ಮಾತ್ರ ರಾಜನಾಗ್ಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ವೀರೇಶ್ ಅವರೇ ಪರಮ ಸಾಕ್ಷಿ. ಅವರಿಗೆ ನಮ್ಮ ಶರಣರು ಮಾತಾಡ್ತಾರೆ, ಇಚ್ಛೆ ಏನಿತ್ತು ನಡೆಯುವ ಸತ್ಯಗಳು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸವರ್ಣೆ. ಆ ಸವರ್ಣನ ಮಾತು ನೆನಪು ಆಗುವ ಹಾಗೆ ಅವರ ಸುಂದರ ಸಂಸಾರ ಇದೆ. ಸತಿಪತಿಗಳ ಒಂದಾದ ಭಕ್ತಿ ಹಿತವೊಪ್ಪದು ಶಿವಂಗೆ ಜೇಡರ ದಾಸಿಮಣಿನ ಬಹಳ ಪ್ರಸಿದ್ಧ ಮಾತು. ಅವರಿಬ್ರು ಹಾಗೆ, ಪ್ರತಿಯೊಬ್ಬರು ಇಬ್ಬರು ಕೂಡ ಅರ್ಧನಾಮೇಶ್ವರದ ಹಾಗೆ, ಗಂಡ ಬೇರೊಂಡದ ಹಾಗೆ ಜೀವನವನ್ನು ಮಾಡಿದ್ರು. ನಾನು ಸುಮ್ಮನೆ ಕೇಳ್ತಾ ಇದ್ದೆ, ಮೇಡಮ್ ನಿಮ್ಮ ನಡುವೆ ಜಗಳ ಬಂದಿತ್ತ ಅಂತ. ಅಯ್ಯೋ ಸಾಕಷ್ಟು ಬಂದಿದ್ದಾವೆ ಸರ್. ಅದು ನಮ್ಮ ಪ್ರೀತಿಯನ್ನ ರಿನ್ಯೂವಲ್ ಮಾಡಿದೆ. ಮತ್ತೆ 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 ನಮ್ಮ ಬದುಕು ರಿನ್ಯೂವಲ್ ಆಗಿದೆ ಆ ಜಗಳದಿಂದ. ಪುನಃ ಬದುಕನ್ನ ಚಂದ ಮಾಡಿಕೊಳ್ಳಲಿಕ್ಕೆ ಆ ಸಣ್ಣ ಜಗಳ ನಮಗೆ ಅನುಕೂಲ ಕಲ್ಪಿಸಿಕೊಟ್ಟಿದೆ ಅಂತಂದ್ರು. ಅದು ಅರ್ಥ ಮಾಡಿಕೊಂಡು ಜೊತೆಗೆ ನಡೆಯುವಂತ ಸಹಜೀವಿಯ ಸುಂದರ ಬದುಕು ಇತ್ತು ಅಂತ ಸ್ವರ್ಗ ಹೆಂಗಾಗತ್ತೆ ಅನ್ನೋದಕ್ಕೆ ಸಾಕ್ಷಿ ಅವರ ಮಗಳು. ಇವತ್ತು ಬಹುಶಃ ಅಕ್ಷತಾ, ನನ್ನ ಮಗಳ ಹೆಸರು ಅಕ್ಷತಾನೆ. ಅಕ್ಷತಾ ಸಂಭ್ರಮ ನೋಡ್ಬೇಕು ನೀವು. ಮಗಳು ಹೆಣ್ಣು ಹುಟ್ಟಿದ ಮನೆ ತಣ್ಣಗೆ ಅಂತಾರೆ. ಆ ಮಗಳು ಹುಟ್ಟಿದ ಮನೆ ತಣ್ಣಗಿದೆ. ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ, ಒಂದೇ ಒಂದು ಕೂದಲು ಕೂಡ ತಲೆ ಮೇಲಿಂದ ಇನ್ನೂ ಉದುರಿಲ್ಲ ಅವರಿಗೆ. ಇನ್ನು ಅವ್ರ ಹೆಂಡತಿ ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ನೋದಕ್ಕೆ ತಲೆ ಕೂದಲುಗಳ ಸಾಕ್ಷಿ. ಬಹಳ ಜನರಿಗೆ ಬಹಳ ಬೇಗ ಕೂದಲು ಹೋಗ್ಬಿಡ್ತವೆ ನಾನಾ ಕಾರಣಗಳಿಂದ. ಆದ್ರೆ ಅವರು ತಣ್ಣಗೆ ಇಟ್ಕೊಂಡಿದ್ದಾರೆ ತಮ್ಮ ಮೆದುಳನ್ನ, ತಮ್ಮ ಚಿಂತನೆಗಳನ್ನ, ಮಂಥನವನ್ನ. ಆ ಕಾರಣಕ್ಕಾಗಿ ಅವರು ಅಷ್ಟು ಆರೋಗ್ಯವಾಗಿರೋಕ್ಕೆ ಸಾಧ್ಯ ಆಗಿದೆ. ಹಿರಿಯ ಮಗ ಶ್ರೀವೇದಿ ಟೆಸ್ಲಾ ಕಂಪನಿಯ ಉದ್ಯೋಗಿ. ಇವರು ಸೊಸೆ ಅಂದ್ರೆ ಮಗನ ಪತ್ನಿ ಮಾನಸ ವೇದಿ. ಅವರು ಅಮೆರಿಕದ ಲಾಸ್ ಏಂಜಲೀಸ್ ನಲ್ಲಿ ಅಮೆಜಾನ್ ಕಂಪನಿಯಲ್ಲಿ ಇದ್ದಾರೆ. ಹಿರಿಯ ಮಗಳು ಕುಮಾರಿ ನಕ್ಷತ್ರ ಇಲ್ಲೇ ಇದ್ದಾಳೆ. ಅವಳು ಮೈಸೂರಿನ ಏಸ್ ಗ್ಲೋಬಲ್ ಕಂಪನಿ ಉದ್ಯೋಗಿ. ಹೀಗಾಗಿ ಒಂದು ಚಂದದ ಕುಟುಂಬ, ತುಂಬಾ ಸುಂದರವಾದ ಕುಟುಂಬ ಅವರದು. ಯಾರಾದರೂ ಕೂಡ ಪಟ್ಟೆಕಿಚ್ಚು ಕೊಡಬಹುದಾದಂತ ಆನಂದಮಯವಾದಂತ ಕುಟುಂಬ ಅವರದು. ಚಂದದ ತುಂಬ ಜೀವನವನ್ನ, ಅಂದದ ಕುಟುಂಬವನ್ನ ಹೊಂದಿರುವಂತ ಶ್ರೀಯುತರು. ಪ್ರವೃತ್ತಿಯಿಂದ ತುಂಬಾ ಒಳ್ಳೆಯ ಗಾಯಕರು. ನಾನು ಅವರ ಮೊಟ್ಟ ಮೊದಲ ಗಾಯನ ಕೇಳಿದ್ದೆ, ಈ ಬಸವಣ್ಣವರು ಮಾತಾಡ್ತಾನೆ, ಆನು ಒಲಿದಂತೆ ಹಾಡುವೆ ಕೂಡಲ ಸಂಗಮ ದೇವ ನಿಮಗೆ ಕೇಳಿಲ್ಲವಾಗೆ. ಹಾಗೆ
ಇಡೀ ಪಾಡನ್ನ ಹಾಡು ಮಾಡಿ ತಮಗೆ ಅನುಕೂಲವಾಗುವ ಹಾಗೆ ತಮ್ಮದೇ ಆದ ರಾಗದಲ್ಲಿ ತಮ್ಮದೇ ಆದ ಯೋಗದಲ್ಲಿ ಭಗವಂತನನ್ನ ಹಾಡಿಕೊಂಡು ಬಂದಂತವರು ವೀರಶೈವ. ಅದಕ್ಕಾಗಿನೇ ಅವರ ಬದುಕು ಬಾಳು ಬೆಳಕಾಗಿದೆ ಮತ್ತು ತಣ್ಣಗಿದೆ, ರಾಗಗಳಿಂದ ಕೂಡಿದೆ. ಅಂತ ಸುಖಕರವಾದ, ಕ್ಷೇಮಕರವಾದ, ಆನಂದದಾಯಕವಾದ, ಆರೋಗ್ಯಕರವಾದ ಬದುಕು ಅವರಿಗೆ ಇನ್ನು ಮುಂದೆಯೂ ದಕ್ಕಲಿ. ಈಗ ಒಂದು ಪಕ್ವತೆ ಬಂದಿದೆ, ಮತ್ತೆ ಒಂದು ಹೊಸ ಜೀವನ ಆರಂಭ ಆಗಿದೆ, ಒಂದು ಚಕ್ರ ಪೂರ್ಣಗೊಂಡಿದೆ. ಮುಂದಿನ ಅವರ ಬದುಕು, ಅವರ ಬಾಳು ಹಸನಾಗಿರಲಿ, ಸುಖಮಯವಾಗಿರಲಿ, ನಿರಾಳವಾಗಿರಲಿ ಅಂತಾನೆ ಆತ್ಮೀಯರು ಹಾಗೂ ಇಲ್ಲಿ ಅವರ ಹಿರಿಯ ಅಧಿಕಾರಿಗಳು, ಹಿರಿಯ